ನಮಸ್ಕಾರ. ಇವತ್ತು ನಾವು ಮಾನವ ಇತಿಹಾಸದ ಅಡಿಪಾಯವನ್ನೇ ಅಲ್ಲಾಡಿಸಿದ ಒಂದು ದೊಡ್ಡ ಸಂಘರ್ಷದ ಕಥೆಯನ್ನ ನೋಡಲಿದ್ದೇವೆ. ಇದು ಕೇವಲ ಒಂದು ಹಳೆ ಕಥೆ ಅಲ್ಲ, ಬದಲಿಗೆ ಇವತ್ತಿಗೂ ನಮ್ಮ ಜೀವನದ ಮೇಲೆ ಪ್ರಭಾವ ಬೀರುತ್ತಾ ಇರುವ ಒಂದು ಗಂಭೀರ ಘಟನೆಯ ಆಳವಾದ ವಿಶ್ಲೇಷಣೆ. ನೋಡಿ, ಈ ಇಡೀ ಸಂಘರ್ಷದ ಬೀಜ ಇರೋದೇ ಇಲ್ಲಿ. ಆದಾಮ್ನ ಒಂದು ತಪ್ಪು ಆಯ್ಕೆ ಅದು ಕೇವಲ ಅವನ ಸೋಲಾಗಿರ್ಲಿಲ್ಲ. ಅಕ್ಷರಶಃ ಅದು ಇಡೀ ಮನುಕುಲವನ್ನೇ ಪಾಪ ಅನ್ನೋ ಒಂದು ಸರಪಳಿಯಲ್ಲಿ ಕಟ್ಟಿಹಾಕಿದ ಹಾಗೆ ಆಯಿತು. ಇದು ಒಬ್ಬ ವ್ಯಕ್ತಿಯ ವೈಯಕ್ತಿಕ ಸೋಲು ಅಂತ ಅನ್ಕೊಳ್ಬೇಡಿ, ಖಂಡಿತ ಅಲ್ಲ. ಇದು ಇಡೀ ಇತಿಹಾಸದ ದಿಕ್ಕನ್ನೇ ಬದಲಾಯಿಸಿಬಿಟ್ಟ ಒಂದು ದುರಂತಕಾರಿ ಘಟನೆ. ಹಾಗಾದ್ರೆ ಈ ಸೋಲಿನ ತಕ್ಷಣದ ಪರಿಣಾಮಗಳು ಏನಾಗಿದ್ದು? ಒಂದು ಸಣ್ಣ ಘಟನೆ ಇಡೀ ಸೃಷ್ಟಿಯ ಮೇಲೆ ಹೇಗೆ ಪರಿಣಾಮ ಬೀರಿತು? ಬನ್ನಿ ಸ್ವಲ್ಪ ಆಳವಾಡಿ ನೋಡೋಣ. ಆದಾಮನ ಪತನ ಅನ್ನೋದು ಒಂದೇ ಘಟನೆಯಲ್ಲ, ಅದು ಒಂದರ ನಂತರ ಒಂದು ವಿನಾಶಕಾರಿ ಪರಿಣಾಮಗಳ ಸರಪಳಿಯನ್ನೇ ಸೃಷ್ಟಿಸಿತು. ಮೊದಲು ಮಾನವಕುಲ ತನ್ನ ಶಕ್ತಿಯನ್ನ ಕಳ್ಕೊಂಡು ಪಾಪದ ದಾಸನಾಯಿತು. ನಂತರ ಭೂಮಿಯ ಮೇಲಿನ ತನ್ನ ಅಧಿಕಾರ ಹೋಯಿತು. ಅಷ್ಟೇ ಅಲ್ಲ, ಭೂಮಿಯೇ ಶಾಪಗ್ರಸ್ತವಾಯಿತು. ಕೊನೆಗೆ ಇದೆಲ್ಲದರ ಪರಿಣಾಮವಾಗಿ ಸೈತಾನ ಈ ಪ್ರಪಂಚದ ಮೇಲೆ ತನ್ನ ಹಿಡಿತ ಸಾಧಿಸಿದ. ಆದರೆ ಈ ಸಂಪೂರ್ಣ ಕತ್ತಲೆಯ ಮಧ್ಯೆ ದೇವರು ಒಂದು ಭರವಸೆಯ ಬೆಳಕನ್ನ ನೀಡಿದ್ರು. ಮನುಕುಲವನ್ನ ಈ ಪಾಪದ ಬಂಧನದಿಂದ ಬಿಡಿಸೋಕೆ ಒಬ್ಬ ರಕ್ಷಕ ಅಂದ್ರೆ ಮೆಸ್ಸಿಯ ಬರ್ತಾನೆ ಅನ್ನೋ ವಾಗ್ದಾನವನ್ನ ನೀಡಿದ್ರು. ಇದು ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯವನ್ನೇ ತೆರೆಯಿತು. ದೇವ್ರು ಮೆಸ್ಸಿಯನ ವಾಗ್ದಾನ ಮಾಡಿದ ತಕ್ಷಣ ಸ್ವರ್ಗ ಮತ್ತು ಭೂಮಿಯ ನಡುವೆ ಒಂದು ದೊಡ್ಡ ಯುದ್ಧವೇ ಶುರುವಾಯಿತು. ಸೈತಾನ ಈ ವಾಗ್ದಾನ ನಿಜವಾಗ್ಬಾರ್ದು ಅಂತ ತಡೆಯೋಕೆ ತನ್ನ ಎಲ್ಲಾ ಶಕ್ತಿಯನ್ನ ಬಳಸಿದ. ಇದು ಒಳ್ಳೆಯದು ಮತ್ತು ಕೆಟ್ಟದ್ದರ ನಡುವಿನ ಒಂದು ಅಂತಿಮ ಸಂಘರ್ಷದ ಆರಂಭವಾಗಿತ್ತು. ಮೆಸ್ಸಿಯನ ಉದ್ದೇಶ ಬಹಳ ಸ್ಪಷ್ಟವಾಗಿತ್ತು. ಆದಾಮನ ಪತನದಿಂದ ಉಂಟಾದ ಪ್ರತಿಯೊಂದು ಸಮಸ್ಯೆಯನ್ನು ಸರಿಪಡಿಸುವುದೇ ಆಗಿತ್ತು. ಪಾಪದಿಂದ ರಕ್ಷಿಸುವುದು, ಶಾಪವನ್ನ ತೆಗೆದುಹಾಕುವುದು, ಕಳೆದುಹೋದ ಭೂಮಿಯನ್ನ ಮರಳಿ ಪಡೆಯುವುದು, ಶೈತಾನನನ್ನ ಸೋಲಿಸುವುದು ಮತ್ತು ಕೊನೆಗೆ ಮನುಕುಲವನ್ನ ಮತ್ತೆ ಏದೆನಿಗೆ ಸೇರಿಸುವುದು, ಇವೆಲ್ಲವೂ ಆತನ ಮಿಷನ್ ಆಗಿತ್ತು. ಇದರ ನಂತರ ಶುರುವಾಗಿದ್ದೇ ತಲೆಮಾರುಗಳ ಕಾಲ ನಡೆದ ಒಂದು ಮಹಾಯುದ್ಧ. ಸೈತಾನ ಇತಿಹಾಸದ ಪ್ರತಿ ಹಂತದಲ್ಲೂ ದೇವರ ಯೋಜನೆಯನ್ನ ಹಾಳು ಮಾಡೋಕೆ ಪ್ರಯತ್ನಪಟ್ಟ. ಪ್ರಳಯದ ಮೂಲಕ ಮನುಕುಲವನ್ನೇ ನಾಶ ಮಾಡೋಕೆ ನೋಡಿದ. ಇಸಾಕ್ ಮತ್ತು ಯಾಕೋಬರ ವಂಶವನ್ನೇ ಮುರಿಯೋಕೆ ಪ್ರಯತ್ನಿಸಿದ. ಈಜಿಪ್ಟ್ ಮತ್ತು ರೋಮ್ ಸಾಮ್ರಾಜ್ಯಗಳ ಮೂಲಕ ಜನರನ್ನ ದಾಸರನ್ನಾಗಿ ಮಾಡೋಕೆ ಸಂಚು ಮಾಡಿದ. ಸರಿ, ಇಲ್ಲಿ ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಏಳುತ್ತೆ. ದೇವರು ಸರ್ವಶಕ್ತನಾಗಿದ್ರೆ ಈ ಎಲ್ಲಾ ಕೆಟ್ಟ ಘಟನೆಗಳು ನಡೆಯೋಕೆ ಹೇಗೆ ಸಾಧ್ಯವಾಯಿತು? ಇದು ದೇವತಾಶಾಸ್ತ್ರದ ಒಂದು ದೊಡ್ಡ ಸವಾಲು. ನೋಡಿ, ಈ ಮೂಲ ಆಕರ ಈ ದೇವತಾಶಾಸ್ತ್ರೀಯ ಗೊಂದಲವನ್ನ ನೇರವಾಗಿ ಎದುರಿಸುತ್ತೆ. ದೇವರು ಇದಕ್ಕೆಲ್ಲ ಅವಕಾಶ ಕೊಟ್ಟಿದ್ರೆ ಹಾಗಾದ್ರೆ ಈ ಕೆಟ್ಟದ್ದಕ್ಕೆಲ್ಲ ಹೊಣೆ ಯಾರು? ಸೈತಾನನ ಅಥವಾ ದೇವ್ರ? ಇಲ್ಲಿ ನಾವು ಒಂದು ವಿಷಯವನ್ನ ಸ್ಪಷ್ಟಪಡಿಸ್ಕೊಳ್ಬೇಕು. ಅನುಮತಿ ಕೊಡೋದು ಬೇರೆ, ಆ ತಪ್ಪಿಗೆ ಹೊಣೆಗಾರರಾಗೋದು ಬೇರೆ. ಎರಡೂ ಒಂದೇ ಅಲ್ಲ. ಉದಾಹರಣೆಗೆ, ಒಬ್ಬ ಅಪ್ಪ ತನ್ನ ಮಗನಿಗೆ ಕಾರ್ ಓಡ್ಸಕ್ಕೆ ಪರ್ಮಿಷನ್ ಕೊಡ್ತಾರೆ ಅಂದ್ಕೊಳ್ಳಿ. ಒಂದ್ ವೇಳೆ ಮಗ ಆಕ್ಸಿಡೆಂಟ್ ಮಾಡಿದ್ರೆ ಅದಕ್ಕೆ ಅಪ್ಪ ಹೊಣೆ ಆಗ್ತಾರಾ? ಇಲ್ಲ ತಾನೇ? ಅದೇ ರೀತಿ ದೇವರು ಒಂದು ಘಟನೆ ನಡೆಯಕ್ಕೆ ಅನುಮತಿ ಕೊಟ್ಟ ಮಾತ್ರಕ್ಕೆ ಆ ಕೆಟ್ಟ ಕೆಲಸ ಮಾಡಿದವನು ತನ್ನ ಪಾಪದಿಂದ ಖಂಡಿತ ತಪ್ಪಿಸ್ಕೊಳ್ಳಕ್ಕಾಗಲ್ಲ. ಅವನ ತಪ್ಪು ಅವಂದೇ. ಈ ಮೂಲ ಆಕರ ದೇವರ ಗಡಿಯನ್ನ ಉದ್ದೇಶಪೂರ್ವಕವಾಗಿ ಮೀರಿದ್ದನ್ನ ವಿವರಿಸೋಕೆ ಕಿದ್ರೋನ್ ಕಣಿವೆಯ ರೂಪಕವನ್ನ ಬಳಸುತ್ತೆ. ಅಂದ್ರೆ ಸೈತಾನ ದೇವರ ನಿಯಮದ ಗಡಿಯನ್ನ ದಾಟಿ ಆದಾಮನನ್ನ ಶೋಧಿಸಿದ. ನಂತರ ಅದೇ ಗಡಿಯನ್ನ ದಾಟಿ ಕ್ರಿಸ್ತನನ್ನ ಶಿಲುಬೆಗೇರಿಸಿದ. ಇದು ಒಂದು ರೀತಿಯಲ್ಲಿ ಲಕ್ಷ್ಮಣ ರೇಖೆಯನ್ನ ದಾಟಿದ ಹಾಗೆ. ಶತಮಾನಗಳ ಅಡೆತಡೆಗಳು, ಸೈತಾನನ ನಿರಂತರ ಪ್ರಯತ್ನಗಳು, ಇವೆಲ್ಲದರ ನಡುವೆಯೂ ಕೊನೆಗೆ ಆ ಸಮಯ ಬಂದೇ ಬಿಟ್ಟಿತು. ಮೆಸ್ಸಿಯ ಅಂದ್ರೆ ಕೊನೆಯ ಆದಾಮನಾದ ಯೇಸು ಭೂಮಿಗೆ ಬಂದನು ಮತ್ತು ಈ ಮಹಾನ್ ಸಂಘರ್ಷ ತನ್ನ ಕ್ಲೈಮ್ಯಾಕ್ಸ್ಗೆ ಬಂತು. ಇಲ್ಲಿ ನೋಡಿ, ಇವರಿಬ್ಬರ ನಡುವಿನ ವ್ಯತ್ಯಾಸ ಎಷ್ಟು ಸ್ಪಷ್ಟವಾಗಿದೆ ಅಂತ. ಮೊದಲ ಆದಾಮ ಪ್ರಲೋಭನೆಗೆ ಒಳಗಾಗಿ ತನ್ನ ತಪ್ಪನ್ನ ಹೆಂಡತಿ ಮೇಲೆ ಹಾಕಿ ಸೋತ. ಆದರೆ ಕೊನೆಯ ಆದಾಮನಾದ ಕ್ರಿಸ್ತನು ಇಡೀ ಮಾನವಕುಲದ ತಪ್ಪನ್ನ ತನ್ನ ಮೇಲೆ ಹೊತ್ತುಕೊಂಡು ಜಯಶಾಲಿಯಾದನು. ಒಬ್ಬರು ಸಾವನ್ನ ತಂದ್ರೆ ಇನ್ನೊಬ್ಬರು ಜೀವವನ್ನ ತಂದ್ರು. ವಿಪರ್ಯಾಸ ಅಂದ್ರೆ ಇದೇ ನೋಡಿ. ಸೈತಾನನ ಅತಿದೊಡ್ಡ ಗೆಲುವು ಅಂತ ಯಾವುದು ಕಾಣಿಸ್ತಾ ಇತ್ತು ಅಂದ್ರೆ ಕ್ರಿಸ್ತನ ಶಿಲುಬೆಗೇರಿಸುವಿಕೆ. ಅದು ವಾಸ್ತವವಾಗಿ ದೇವರ ಮೊದಲೇ ನಿರ್ಧರಿಸಿದ ಯೋಜನೆಯ ಕೇಂದ್ರಬಿಂದುವಾಗಿತ್ತು. ಒಂದು ರೀತಿ ಸೈತಾನನೇ ತಿಳಿದೇ ದೇವರ ಯೋಜನೆಗೆ ಸಹಾಯ ಮಾಡ್ದಾಗಾಯಿತು. ಇದೊಂದು ಅದ್ಭುತವಾದ ತಿರುವು. ದೇವರು ಸೈತಾನನ ಕೆಟ್ಟ ಉದ್ದೇಶವನ್ನೇ
ಕೆಟ್ಟದ್ದನ್ನ ಸೋಲಿಸೋಕೆ ಅಸ್ತ್ರವನ್ನಾಗಿ ಬಳಸ್ಕೊಂಡ್ರು. ಇದು ಇಡೀ ಇತಿಹಾಸದಲ್ಲಿ ನಡೆದ ಅತಿದೊಡ್ಡ ಐರಣಿ. ಸರಿ, ಈಗ ನಾವು ಕಥೆಯ ಕೊನೆ ಹಂತಕ್ಕೆ ಬಂದಿದ್ದೇವೆ. ಈ ದೊಡ್ಡ ವಿಜಯ ಈ ಮಹಾನ್ ಸಂಘರ್ಷದ ಅಂತ್ಯಕ್ಕೆ ಹೇಗೆ ದಾರಿ ಮಾಡಿಕೊಡುತ್ತೆ ಅನ್ನೋದನ್ನು ನೋಡೋಣ. ಸೈತಾನನ ಇಡೀ ದಂಗೆ ನಿಂತಿದ್ದೇ ಒಂದು ವಾದದ ಮೇಲೆ. ಅದೇನಂದ್ರೆ, ದೇವರ ನಿಯಮಗಳು ತುಂಬಾ ಕಠಿಣ, ಅದನ್ನ ಯಾರೂ ಪಾಲಿಸಕ್ಕಾಗಲ್ಲ. ಮನುಷ್ಯರು ದೌರ್ಬಲ್ಯ ಇರೋ ಜೀವಿಗಳು, ಅವರು ಪಾಪ ಮಾಡೋದು ಸಹಜ, ಅದರಲ್ಲಿ ತಪ್ಪೇನಿಲ್ಲ ಅಂತ ವಾದಿಸ್ತಿದ್ದ. ಆದರೆ ಕ್ರಿಸ್ತನ ಜೀವನ, ಮರಣ ಮತ್ತು ಪುನರುತ್ಥಾನ ಸೈತಾನನ ಎಲ್ಲಾ ಆರೋಪಗಳಿಗೂ ಉತ್ತರ ಕೊಟ್ಟಿತು. ದೇವರ ನಿಯಮವನ್ನ ಪಾಲಿಸೋಕೆ ಸಾಧ್ಯ ಅಂತ ಕ್ರಿಸ್ತನು ತನ್ನ ಜೀವನದ ಮೂಲಕ ತೋರಿಸ್ಕೊಟ್ಟ. ಹಾಗೂ ತನ್ನನ್ನು ನಂಬುವರಿಗೆ ಪವಿತ್ರಾತ್ಮದ ಶಕ್ತಿಯನ್ನ ಕೊಟ್ಟು ಅವರನ್ನು ಬಲಗೊಳಿಸಿದ. ಹೀಗೆ ದೇವರ ಗುಣಸ್ವಭಾವದ ಬಗ್ಗೆ ಇದ್ದ ಎಲ್ಲಾ ಅನುಮಾನಗಳು ದೂರವಾದವು. ಸೈತಾನನ ಆರೋಪಗಳಿಗೆ ಯಾವುದೇ ಆಧಾರ ಇಲ್ಲದಂತಾಯಿತು. ಇದು ಈ ಬ್ರಹ್ಮಾಂಡದ ಸಂಘರ್ಷಕ್ಕೆ ಒಂದು ನ್ಯಾಯಯುತ ಮತ್ತು ಅಂತಿಮ ಅಂತ್ಯವನ್ನ ತರಲು ದಾರಿ ಮಾಡಿಕೊಟ್ಟಿತು. ಗೇಮ್ ಓವರ್. ಈ ಇಡೀ ಕಥೆಯ ಕೊನೆಯಲ್ಲಿ ನಮ್ಮ ಮುಂದೆ ಒಂದು ಅಂತಿಮ, ಬಹಳ ಗಂಭೀರವಾದ ಪ್ರಶ್ನೆ ಉಳಿಯುತ್ತೆ. ನಿಜವಾಗಿಯೂ ಪಾಪದ ಅಂತಿಮ ಪರಿಣಾಮ ಏನು? ಈ ದಂಗೆಯ ಕೊನೆಯ ಗುರಿ ಏನು? ಈ ಮೂಲ ಆಕಾರ ಒಂದು ಆಘಾತಕಾರಿ ಸತ್ಯವನ್ನ ನಮ್ಮುಂದಿಡುತ್ತೆ. ಶಿಲುಬೆಯಲ್ಲಿ ಸ್ಪಷ್ಟವಾದ ಹಾಗೆ ಪಾಪ ಮತ್ತು ದಂಗೆ ಅಂತಿಮ ಗುರಿ ಬೇರೇನೂ ಅಲ್ಲ, ದೇವರನ್ನೇ ನಾಶ ಮಾಡೋದು. ಇದು ಪಾಪದ ಭಯಾನಕ ಮುಖವನ್ನು ತೋರಿಸುತ್ತೆ. ಮತ್ತು ಈ ಸತ್ಯದ ಬಹಿರಂಗಪಡಿಸುವಿಕೆ ಈ ಬ್ರಹ್ಮಾಂಡದ ಸಂಘರ್ಷದ ಕೊನೆಯ ಅಧ್ಯಾಯ. ಇದರ ಬಗ್ಗೆ ಯೋಚನೆ ಮಾಡಿ.